ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಕಾಶ್ವಿಯ ಬರ್ತ್ಡೇ ಸೆಲೆಬ್ರೇಷನ್ ಲಾಗ್ ಆಗಿರುತ್ತೆ. ಹಾಗೆಯೇ ನಾನು ಮುಂಚಿನ ವಿಡಿಯೋದಲ್ಲಿ ತೋರಿಸಿದ್ದೆ ಏನೇನೆಲ್ಲ ತರಿಸಿಟ್ಕೊಂಡಿದ್ವಿ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಬಂದು ಎಲ್ಲ ಡೆಕೋರೇಷನ್ ಕೆಲಸನ ನೋಡ್ಕೋತಿದ್ದಾರೆ, ನಾನು ಅಡುಗೆ ಎಲ್ಲ ಮಾಡ್ಕೋತಾ ಇದ್ದೀನಿ. ಕಾಶ್ವಿ ಇವಾಗ ಸ್ವಲ್ಪ ಮಲ್ಕೊಂಡಿದ್ದಾಳೆ. ಬಲೂನ್ಗಳನ್ನು ಒಂದೊಂದಾಗಿ ನೀಟಾಗಿ ಊದ್ಬಿಟ್ಟು ಹಾಗೆಯೇ ಜೋಡಿಸಿದ್ದಾರೆ. ನೆಕ್ಸ್ಟು ಇದು ನೋಡ್ತಿರ್ಬೋದು, ಈ ಬಲೂನ್ಗಳಂತೂ ತುಂಬ ಚೆನ್ನಾಗಿರುತ್ತೆ, ಪ್ರಾಣಿಗಳ ಶೇಪಲ್ಲಿ ಒಂದೊಂದು ಇರೋದು. ಹಾಗೆಯೇ ಅದಕ್ಕೆ ಇದನ್ನು ಕೊಟ್ಟಿರ್ತಾರೆ, ಸ್ಟಿಕ್ಕರ್ ಥರದ್ದು, ಅದಕ್ಕೆ 2 ಡಾಟ್ ಇರುತ್ತೆ, ತೆಗೆದ್ಬಿಟ್ಟು ಗೋಡೆಗೆ ಅಂಟಿಸಿದ್ರೆ ಆಯಿತು. ತುಂಬ ಚೆನ್ನಾಗಿ ಇಲ್ಲಿ ನೋಡ್ತಿರ್ಬೋದು ಕರೆಕ್ಟಾಗಿ ನೀಟಾಗಿ ಕೂತ್ಕೊಂಡಿದೆ. ಕೆಲವೊಂದು ಸಲ ಜೋರಾಗಿ ಫ್ಯಾನ್ ಹಾಕಿದರೆ ಬಿದೋಗುತ್ತೆ, ಮತ್ತು ನಾವು ರಿಟರ್ನ್ ಹಾಗೆಯೇ ಜಸ್ಟ್ ಟಚ್ ಮಾಡಿದರೆ ಸಾಕು ಅದು ಅಂಟ್ಕೊಂಡ್ಬಿಡುತ್ತೆ. ಈ ರೀತಿಯಾಗಿ ಬಂತು ನೋಡಿ, ಸಿಂಪಲ್ ಆಗಿದ್ರೂ ಕೂಡ ಎಲಿಗೆಂಟಾಗಿ ಕಾಣಿಸ್ತಿದೆ. ಹಾಗೆಯೇ ಇಲ್ಲಿ ಕಾಶ್ವಿಗೆ ದೀಪ ಬೆಳಗ್ಸೋಕ್ಕೆ ಅದನ್ನು ದೀಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಬಾಳೆಹಣ್ಣು ಮತ್ತು ಹೂಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ, ಬಂದವರಿಗೆ ಅರಿಶಿನ ಕುಂಕುಮ ಜೊತೆಗೆ ಕೊಡೋಣ ಅಂತ ಅಂದ್ಬಿಟ್ಟು. ಇವಾಗ ಕಂಪ್ಲೀಟಾಗಿ ಡೆಕೋರೇಷನ್ ಮುಗಿದಿದೆ. ಮನೆ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ಟಿ ವಿ ಇದೆಯಲ್ವ, ಅದೆಲ್ಲ ಅಲ್ಲಿ ನಾವು ಏನೂ ಮಾಡಿಲ್ಲ, ಅದೆಲ್ಲ ಸೇಮ್ ಯಾವ ಥರ ಇದೆ ಅದೇ ಥರನೇ ಇದೆ. ಈ ಪ್ಲೇಸಲ್ಲಿ ಕೂಡ ಸೇಮ್ ಇತ್ತು, ಬಟ್ ಡೆಕೋರೇಷನ್ ಮಾಡಿದ್ದೀವಿ ಅಷ್ಟೇ. ಒಂದು ಡಾಲನ್ನು ಎಕ್ಸ್ಟ್ರಾ ಇಟ್ಟಿದ್ದೀವಿ, ಉಳಿದಿದ್ದೆಲ್ಲ ಸೇಮೇ. ಹಾಗೆಯೇ ಈ ಕಡೆ ಸೋಫಾ ಸೆಟ್ ಮತ್ತು ಇದು ಮೇನ್ ಡೋರ್. ನೆಕ್ಸ್ಟು ಇಲ್ಲಿ ನಾನು ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರಿಟರ್ನ್ ಗಿಫ್ಟಿಗೆ ಈ ರೀತಿಯಾದ ಕವರ್ ತೊಗೊಬಂದಿದ್ದೀನಿ. ಇದರಲ್ಲಿ ಡ್ರೈ ಫ್ರೂಟ್ಸ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು 2 ಬಾದಾಮಿ, ಹಾಗೆಯೇ ಕ್ಯಾಶ್ಯೂ ನಟ್ಸು ಮತ್ತು ಸ್ವಲ್ಪ ದ್ರಾಕ್ಷಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಸೊ ಈ ಥರ ಇದು ರಿಟರ್ನ್ ಗಿಫ್ಟ್ಗೆ ತುಂಬ ಕ್ಯೂಟ್ ಆಗಿರುತ್ತಲ್ವ, ಈ ಥರ ಡ್ರೈ ಫ್ರೂಟ್ಸನ್ನು ಹಾಕಿ ಕೊಟ್ಟರೆ. ಸೊ ಚಾಕ್ಲೇಟ್ಸ್ ಎಲ್ಲ ತಂದಿದ್ದೀವಿ, ಬಟ್ ಇದು ಒಂದು ಇರಲಿ ಅಂತ ಚಿಕ್ಕದಾಗಿ ರಿಟರ್ನ್ ಗಿಫ್ಟ್ಗೆ. ಇದು ಬಂದುಬಿಟ್ಟು 5 ರೂಪೀಸ್ಗೆ ಒಂದು. ತುಂಬ ಚೆನ್ನಾಗಿದೆ, ಫ್ಯಾನ್ಸಿಯಾಗಿ. ಇದರಲ್ಲಿ ಈ ಥರ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಚಾಕ್ಲೇಟ್ಸು, ಸ್ವೀಟ್ಸು, ಬೇರೆ ಏನಾದರೂ ಹಾಕೊಡ್ಬೋದು ಆ ಥರ. ಅದಕ್ಕೆ ನಾನು ಇದು ತೊಗೊಬಂದಿದ್ದು, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ ರಿಟರ್ನ್ ಗಿಫ್ಟ್ಗೆ. ಇದರಲ್ಲಿ ಚಾಕ್ಲೇಟ್ಸ್ ಇದೆ ಮತ್ತು ಕೆಲವೊಂದರಲ್ಲಿ ಚಿಕ್ಕ ಮಕ್ಕಳಿಗೆ ಕೊಡೋಕ್ಕೆ ಆಟದ ಸಾಮಾನೆಲ್ಲ ಇರುತ್ತಲ್ವ, ಸೊ ಅದನ್ನು ಹಾಕಿ ನಮ್ಮ ಹಸ್ಬೆಂಡ್ ನೈಟೆಲ್ಲ ಕುತ್ಕೊಂಡು ಒಂದು 2 ಗಂಟೆ ತನಕ ಕುತ್ಕೊಂಡು ಇದನ್ನು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಅಂಗಡಿಯಲ್ಲಿ ಯಾವ ಥರ ಮಾಡ್ತಾರಲ್ವ ಅದೇ ಥರ ಪ್ಯಾಕ್ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಈ ಕಲರಲ್ಲಿ. ನೆಕ್ಸ್ಟ್ ಇದು ಕೂಡ ನೋಡಿ, ತುಂಬ ಸ್ಪೆಷಲ್ ಆಗಿ ಗಿಫ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇದು ಸಿಲ್ವರ್ ಕಲರಲ್ಲಿ ಇರೋದು ಊಟಕ್ಕೆ ಪ್ಲೇಟ್ಸನ್ನು ತೊಗೊಬಂದಿದ್ದೀವಿ. ಹಾಗೆಯೇ ಇದು ಬೌಲ್ ಪಾಯಸ ಮತ್ತು ಸಲಾಡನ್ನು ಹಾಕೊಳ್ಳೋಕ್ಕೆ. ನೆಕ್ಸ್ಟ್ ಇದು ಸ್ಪೂನು. ಇದಿಷ್ಟು ಇವಾಗ ತೊಗೊಬಂದಾಯಿತು. ಊಟಕ್ಕೆ ಏನೇನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಬಂದು ಬಾಸುಮತಿ ರೈಸ್, ಹಾಗೆಯೇ ಕಾಂಬಿನೇಷನ್ಗೆ ಚಿಕನ್ ಗ್ರೇವಿಯನ್ನು ಮಾಡಿದ್ದು. ನನಗೆ ಎಷ್ಟು ಮಾಡಬೇಕಂದ್ರೆ ನಿಜವಾಗೂ ತುಂಬ ಕಷ್ಟ ಆಯಿತು. ಕಾಶ್ವಿನ ಎತ್ಕೊಂಡು ಅವಳು ಆವಾಗವಾಗ ಅಳ್ತಾನೆ ಇರ್ತಾಳೆ, ಹಾಗಾಗಿ ಸೊ ಇಷ್ಟನ್ನು ಮಾಡಿದ್ದೀನಿ. ನೆಕ್ಸ್ಟು ಸ್ವೀಟ್ಸ್ಗೆ ಇದು ಫ್ರೂಟ್ ಸಲಾಡನ್ನು ಮಾಡಿದ್ದು, ಕಸ್ಟರ್ಡಿಂದ ಮಾಡಿದ್ದು, ಮಿಲ್ಕ್ ಪೌಡರನ್ನು ಹಾಕಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಕಸ್ತೂರಿ ಬೀಜ ಮತ್ತು ಗ್ರೇಪ್ಸನ್ನು ಹಾಕಿದ್ದೀನಿ. ಹಾಗೆಯೇ ಇದು ಲೆಮನ್ ಮತ್ತು ಕುಕುಂಬರ್, ಹಾಗೆಯೇ ಆನಿಯನ್. ನೆಕ್ಸ್ಟು ಸ್ವಲ್ಪ ಫಿಶ್ ಕರಿ. ಹಾಗೆಯೇ ಇದು ಔಟ್ಸೈಡಿಂದ ತರಿಸಿದ್ದು ಸಮೋಸವನ್ನು, ಕಾರ್ನ್ ಸಮೋಸ. ಸೊ ಇವಾಗೆಲ್ಲ ರೆಡಿಯಾಗಿದೆ ಫೈನಲ್ ಆಗಿ. ಇವಾಗ ಕೇಕನ್ನು ಕಟ್ ಮಾಡಬೇಕು. ನೆಕ್ಸ್ಟ್ ಇದು ತುಳಸಿ ಗಿಡದ ಮುಂದೆ ಈ ರೀತಿಯಾಗಿ ಚಿಕ್ಕದಾದ ರಂಗೋಲಿಯನ್ನು ಹಾಕಿದ್ದೀನಿ. ಕಾಶ್ವಿ ಮತ್ತು ನನ್ನ ತಮ್ಮನ ಮಗ ಇಬ್ಬರು ಸೇರಿ ಎಲ್ಲ ಅಳಿಸ್ಬಿಟ್ಟಿದ್ದಾರೆ. 2-3 ಸಲ ಹಾಕಿದ್ದೀನಿ. ಇದು ಹೊಸ್ತಿಲ್ಲ ಮುಂದೆ ಕೂಡ ಅಷ್ಟೇ ಚಿಕ್ಕದಾಗಿ ಹಾಕಿದ್ದೀನಿ. ಹಾಗೆಯೇ ಕೇಕೆಲ್ಲ ರೆಡಿಯಾಗಿದೆ. ಇನ್ನೇನು ಎಲ್ಲರೂ ಬಂದಿದ್ದಾರೆ, ಜಸ್ಟ್ ಕೇಕನ್ನು ಕಟ್ ಮಾಡಬೇಕು ಇವಾಗ ಫಸ್ಟು ಆರತಿಯನ್ನು ಬೆಳಗಿ ನೆಕ್ಸ್ಟು ಕೇಕನ್ನು ಕಟ್ ಮಾಡ್ತೀವಿ.
ಅಪ್ಪ ನೋಡಿ ಇಲ್ಲಿ ಕಾಶಿಯನ್ನು ಹೋಗಿ ಮಾತಾಡ್ಸೋದು. ಹಾಗೆಯೇ ಕೇಕ್ ಎಲ್ಲ ಕಟ್ ಮಾಡಿ ಆಯಿತು. ಮಿಕ್ಸ್ಚರ್ ಖಾರ ಮತ್ತು ಕಾರ್ನ್ ಸಮೋಸ ಹಾಗೆಯೇ ಕಟ್ ಮಾಡಿದಂಥ ಕೇಕನ್ನು ಸ್ವಲ್ಪ ಹಾಕ್ಕೊಟ್ಟಿದ್ದು. ಸೊ ಅದನ್ನೇ ತಿಂದು ಎಲ್ಲರೂ ಹೊಟ್ಟೆ ತುಂಬಿತು ಅಂದರು. ಮತ್ತು ಊಟ ಎಲ್ಲ ರೆಡಿ ಇತ್ತಲ್ವ, ಹಾಗಾಗಿ ಮತ್ತು ಎಲ್ರಿಗೂ ಪ್ಲೇಟಿಗೆ ಹಾಕಿ ಕಳಿಸ್ಕೊಟ್ವಿ. ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಬೇರೆ ಸೋಮವಾರ ಇತ್ತು, ಇದು ಸಂಡೇ ಸೆಲೆಬ್ರೇಟ್ ಮಾಡಿದ್ದು. ಹಾಗೆಯೇ ಕೆಲವೊಬ್ಬರೆಲ್ಲ ಹೊರಗಡೆ ಕೂತ್ಕೊಂಡು, ಅಂದರೆ ಚೆನ್ನಾಗಿ ಗಾಳಿ ಬರುತ್ತೆ ಅಲ್ಲಿ ಕಾರಿಡಾರಲ್ಲೇ, ಮರಗಿಡಗಳೆಲ್ಲ ಇದೆ. ಸೊ ಅಲ್ಲೇ ಕೂತ್ಕೊಂಡು ಇದನ್ನು ತಿಂದರು, ಸಮೋಸ ಮತ್ತು ಕೇಕನ್ನೆಲ್ಲ. ಸೊ ಟೋಟಲ್ ಆಗಿ 15ರಿಂದ 20 ಜನ ಬಂದಿರ್ಬೋದು. ನಾವು ಕರೆದಿದ್ದಷ್ಟೇ ಜನಕ್ಕಾಗಿತ್ತು, ಎಲ್ಲರೂ ಬಂದಿದ್ದಾರೆ ಆಲ್ಮೋಸ್ಟ್ ಆಗಿ. ಹಾಗೆಯೇ 2ನೇ ವರ್ಷದ ಕಾಶ್ವಿ ಬರ್ತ್ಡೇ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.